ರಾಜಕೀಯದಲ್ಲಿ ಹೀಗೇನೆ ಒಂದು ಪಕ್ಷದಲ್ಲಿರೋ ಎಲ್ಲಾ ನಾಯಕರು ಚೆನ್ನಾಗಿರೋ ತರ ತೋರಿಸಿಕೊಡ್ತಾರೆ, ಆದರೆ ಒಳಗೊಳಗೆ ಪೈಪೋಟಿ ಬಣ ಬಡಿದಾಟ ಇದ್ದೇ ಇರುತ್ತೆ. ಇದು ಒಮ್ಮೊಮ್ಮೆ ಬಹಿರಂಗ ಕೂಡ ಆಗುತ್ತೆ. ರಾಜ್ಯದಲ್ಲಿರೋ ಮೂರು ಪಕ್ಷದಲ್ಲೂ ಕೂಡ ಒಳಬೇಗುದಿ ಕೊತ ಕೊತ ಕುದೀತಾ ಇದೆ. ಸದ್ಯ ದೋಸ್ತಿಯಲ್ಲಿ ಈ ಬಿಸಿ ಕೊಂಚ ತಣ್ಣಗಾಗಿದ್ರೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ನಿಂದ ಎದ್ದಿದ್ದ ಬಣ ಗುದ್ದಾಟ ಈಗ ಕೋಲಾಹಲಕ್ಕೆ ಕಾರಣ ಆಗಿದೆ. ಶೀತಲ ಸಮರ ಪಕ್ಷ ಅಂದ್ಮೇಲೆ ಇದಿಲ್ಲ ಅಂದ್ರೆ ಹೇಗೆ? ಎಲ್ಲಾ ಪಕ್ಷದಲ್ಲೂ ಈ ಕೋಲ್ಡ್ ವಾರ್ ಕಾಮನ್. ಆದ್ರೆ ಆಡಳಿತಕ್ಕಿಂತ ಹೆಚ್ಚಾಗಿ ಇದೇ ನಡೀತಾ ಇದ್ರೆ ಪಕ್ಷಕ್ಕೂ ಡೇಂಜರ್. ಇದೀಗ ಕಾಂಗ್ರೆಸ್ ಪಾಳಿಯ ಈ ಡೇಂಜರ್ ಝೋನ್ಗೆ ಬಂದು ತಲುಪಿದಂತೆ ಕಾಣಿಸ್ತಾ ಇದೆ. ಡಿನ್ನರ್ ಮೀಟಿಂಗ್ ಅಂತ ಶುರುವಾದಂಥ ಬಣ ಕಾದಾಟ ಈಗ ಪವರ್ ಪ್ರಹಸನವನ್ನ ಮುನ್ನೆಲೆಗೆ ತಂದಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಅಧಿಕಾರ ಹಂಚಿಕೆ ಶೀತಲ ಸಮರ. ಡಿಕೆಶಿ ಬಹಿರಂಗ ಮಾತಿಗೆ ಹಸ್ತದಲ್ಲಿ ಬಣ ಗುದ್ದಾಟ. ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ನಿನ್ನೆ ಮೊನ್ನೆಯದಲ್ಲ, ಇದು ಮುಗಿಯದಿರೋ ಅಧ್ಯಾಯ. ಆದ್ರೆ ಈಗ ಡಿಕೆ ಶಿವಕುಮಾರ್ ಈ ಪ್ರಹಸನವನ್ನ ಮುನ್ನೆಲೆಗೆ ತಂದಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆಶಿ ಆಡಿದ್ದ ಬಹಿರಂಗ ಮಾತು ಕೋಲ್ಡ್ ವಾರ್ಗೆ ಕಾರಣವಾಗಿದೆ. ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಸಿಎಂ ಡಿಸಿಎಂ ಬಣಗಳು ತೆರೆಮರೆಯಲ್ಲಿ ತಂತ್ರ ಪ್ರತಿತಂತ್ರದ ಮೊರೆ ಹೋಗಿವೆ. ಕೆಲ ದಿನಗಳ ಹಿಂದೆ ಸಿಎಂ ಮತ್ತು ತಮ್ಮ ಮಧ್ಯೆ ಅಧಿಕಾರ ಹಂಚಿಕೆಯಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಈ ಹೇಳಿಕೆಗೆ ಯಾವುದೇ ಒಪ್ಪಂದವಾಗಿಲ್ಲ ಎನ್ನುತ್ತಾ ಸಿಎಂ ಕೌಂಟರ್ ಕೊಟ್ಟಿದ್ರು. ಡಿಸಿಎಂ ಹೇಳಿಕೆಗಳು ಜೋರಾಗ್ತಾ ಇದ್ದ ಹಾಗೆ ಕೈ ನಾಯಕರ ನಡುವೆ ಮನಸ್ತಾಪ ಕಾಣಿಸಿಕೊಂಡಿದೆ. ಪರಸ್ಪರ ಒಬ್ಬರನ್ನೊಬ್ಬರು ಹಣಿಯೋಕೆ ಲೆಕ್ಕಾಚಾರ ನಡೀತಾ ಇದೆ. ಕೆಲ ದಿನಗಳ ಹಿಂದೆ ಜಾರಕಿಹೊಳಿ ಮನೆಯಲ್ಲಿ ರಹಸ್ಯ ಸಭೆಯೊಂದು ನಡೆದಿತ್ತು. ಸಿಎಂ ಆದಿಯಾಗಿ ಆಪ್ತ ಬಳಗದ ಸಚಿವರು ಡಿನ್ನರ್ ಮೀಟಿಂಗ್ನ ನೆಪದಲ್ಲಿ ಸಮಾಲೋಚನೆ ಮಾಡಿದ್ರು. ಈಗ ದಲಿತ ಸಚಿವರು ಶಾಸಕರ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ರು. ಆದ್ರೆ ಪರಮೇಶ್ವರ್ ಡಿನ್ನರ್ ಸಭೆಗೆ ಬ್ರೇಕ್ ಹಾಕಿಸುವಲ್ಲಿ ಡಿಕೆಶಿ ಯಶಸ್ವಿಯಾಗಿದ್ರು. ಆದ್ರೆ ಈಗ ಬಜೆಟ್ ಅಧಿವೇಶನದ ಬಳಿಕ ಈ ಬಣ ಗುದ್ದಾಟ ಮತ್ತಷ್ಟು ಗಂಭೀರ ಸ್ವರೂಪ ಪಡ್ಕೊಳ್ಳುವ ಸಾಧ್ಯತೆ ಇದೆ. ಡಿಕೆಶಿ ನಡೆಗೆ ದಲಿತ ಸಚಿವರು ಕೆಂಡಾಮಂಡಲ. ಡಿಸಿಎಂ ವಿರುದ್ಧ ಸತೀಶ್ ಪರಂ ಅಸಮಾಧಾನ. ಹೈಕಮಾಂಡ್ ಮೂಲಕ ಡಿನ್ನರ್ ಮೀಟಿಂಗ್ ನ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂತ ಡಿಕೆಶಿ ಮೇಲೆ ದಲಿತ ಸಚಿವರು ಮುನಿಸಿಕೊಂಡಿದ್ದಾರೆ. ದಲಿತ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕೆ ಸಭೆ ಕರೆದಿದ್ರು ರದ್ದುಪಡಿಸಲಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಸಚಿವ ಕೆಎನ್ ರಾಜಣ್ಣ ಭೇಟಿ ಕೊಟ್ಟು ಈ ಬಗ್ಗೆ ಅರ್ಧ ಗಂಟೆ ಕಾಲ ಚರ್ಚೆ ನಡೆಸಿದ್ದಾರೆ. ಏನಿಲ್ಲ ಡಿಕೆಶಿ ನಮ್ಮ ನಡುವೆ ಏನಿಲ್ಲ ಅಂತಾನೆ ಸಚಿವ ಸತೀಶ್ ಜಾರಕಿಹೊಳಿ ಏನೋ ಇದೆ ಅನ್ನುವಂತೆ ಮಾತನಾಡಿದ್ದಾರೆ. ನಮ್ಮ ಊಟ ನಮ್ಮ ಅಜೆಂಡಾ, ಬೇರೆಯವರಿಗೆ ಯಾಕೆ ಆತಂಕ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ಗೆ ಬೆಳಗಾವಿ ಸಾಹುಕಾರ್ ತಿರುಗೇಟನ್ನ ನೀಡಿದ್ದಾರೆ. ಇತ್ತ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿಲ್ಲ, ಮುಂದೂಡಿಕೆಯಾಗಿದೆ ಎನ್ನುತ್ತಾ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನವನ್ನ ಅದುಮಿಟ್ಟುಕೊಂಡು ಹಲ್ಲು ಕಚ್ಚಿ ಮಾತನಾಡಿದ್ದಾರೆ. ಎದಕ್ಕೆ ಆತಂಕ ಆಗ್ಬೇಕ್ರಿ? ನಾವು ಊಟ ಮಾಡೋದಿಲ್ಲ ಅಂದ್ರೆ ಬೇರೆಯವ್ರಿಗೆ ಯಾಕೆ? ಅವ್ರಿಗೇನು ಸಂಬಂಧ? ನಮ್ಮ ಊಟ ನಮ್ಮ ಇದು ಬೇರೆಯವ್ರಿಗೆ ಯಾಕೆ ಆತಂಕ ಆಗತ್ತೀರಿ? ಪ್ರಶ್ನೆ ಇಲ್ಲ. ಅದು ನಮ್ಮ ಅಜೆಂಡಾ, ನಮ್ಮ ಊಟ, ನಮ್ಮ ಸಮಸ್ಯೆ. ಬೇರೆಯವ್ರಿಗೆ ಆತಂಕ ಆಗುವಂಥ ಪ್ರಶ್ನೆ ಉದ್ಭವಿಸಲ್ಲ. ಹೇಳಿರ್ಬೋದು, ಅದಕ್ಕೆ ಕನ್ವಿನ್ಸ್ ಮಾಡ್ಬೋದಲ್ಲ. ನಾವು ಯಾಕೆ ಮಾಡ್ತೀವಿ ಅಂತ ಕನ್ವಿನ್ಸ್ ಮಾಡಬೇಕಲ್ಲ. ಈಗ ಹೋಮ್ ಮಿನಿಸ್ಟ್ರು ಕನ್ವಿನ್ಸ್ ಮಾಡಿ, ಅಧ್ಯಕ್ಷಗೂ ಕನ್ವಿನ್ಸ್ ಮಾಡಿ ಮಾಡ್ಬೋದಲ್ಲ. ಮಾಡಬಾರ್ದು ಅಂತ ಹೇಳಿದ್ರು, ಮತ್ತೆ ಮಾಡ್ಬೋದು. ಮುಂದಿನ ವಾರ ಮಾಡ್ಬೋದು, ಮತ್ತೆ ಯಾವಾಗ ಮಾಡ್ಬೋದು. ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡಿನ ಸೂಚನೆಗಳು, ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ. ಕ್ಯಾನ್ಸಲ್ ಮಾಡಿಲ್ಲ. ಲೆಟ್ ಮಿ ಕರೆಕ್ಟ್ ದಿಸ್. ಕ್ಯಾನ್ಸಲ್ ಮಾಡಿಲ್ಲ, ಮುಂದಕ್ಕೆ ಹಾಕಿದ್ದೀವಿ. ಅವರ ಸಮಯನೂ ತಗೊಂಡು ಅವ್ರ ಜೊತೆನಲ್ಲೂ ಕೂಡ ಕರೆದು ಚರ್ಚೆ ಮಾಡ್ತೀವಿ. ಅಲ್ಲ, ಅದು ವಿರೋಧ ಅಲ್ಲ. ಅವರು ಬರ್ತೀನಿ, ನಾನು ಭಾಗಿಯಾಗ್ತೀನಿ ಅಂದಾಗ ನಾವು ಬೇಡ ಅಂತ ಹೇಳಕ್ಕಾಗತ್ತಾ? ವಿರೋಧ ಮಾಡಿದ್ರೆ ಅವರು ನೋಡ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನೀವು ನಿಲ್ಲಿಸ್ಬಿಡಿ, ನೀವು ಹಾಗೆ ಹೀಗೆ ಅಂತ ಅಂದ್ರೆ ಅದು ವಿರೋಧ. ಆ ರೀತಿ ಬೆಳವಣಿಗೆ ಇಲ್ಲ.
ಬಿಜೆಪಿಯಲ್ಲೂ ಬಣಬಡಿದಾಟ ಇದ್ದೇ ಇದೆ. ಇದರ ಮಧ್ಯೆ ಕಾಂಗ್ರೆಸ್ನಲ್ಲಿರೋ ಕೋಲಾಹಲದ ಬಗ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಗೇಲಿ ಮಾಡಿದ್ದಾರೆ. ಡಿಕೆಶಿಯ ಸಹನೆಯ ಕಟ್ಟೆಗೆ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯ ಮುಹೂರ್ತದಲ್ಲಿನೇ ಈ ಥರದ ಅಭದ್ರತೆಯ ಅಡಿಪಾಯ ಹಾಕಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಹನೆಯನ್ನು ಇದರಲ್ಲಿ ತಾಳ್ತಾ ಇದ್ದಾರೆ. ಅದು ಬಹುತೇಕವಾಗಿ ಅವರ ಒಂದು ಮುತ್ಸದ್ದಿತನ ಇರಬಹುದು. ಸದ್ಯ ಅವರೆಲ್ಲ ಒಲೆ ಬೇಕಾರೆ ನಮ್ಮ ಹತ್ರ ಇದು ಸೂಜಿ ಇದೆ, ಸೂಜಿನೂ ಇದೆ, ದಾರ ಇದೆ, ಎರಡು ಸೇರಿ ಕಳಿಸ್ಕೊಡ್ತೀನಿ. ಫಸ್ಟ್ ಅವ್ರ ಮನೆ ಹೊಲ್ಕೊಳ್ಳಿ. ರಾಜಕೀಯದಲ್ಲಿ ಯಾರೂ ಸನ್ಯಾಸಿಗಳಲ್ಲ. ಇಲ್ಲಿ ಪಟ್ಟಕ್ಕೇರ್ಬೇಕು ಅಂದ್ರೆ ಪೈಪೋಟಿ ಮಾಡ್ಲೇಬೇಕು. ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ಎದುರಾಳಿ ಯಾರೇ ಆಗಿರ್ಲಿ ಚಿಂದಿ ಉಡಾಯಿಸ್ಲೇಬೇಕು. ಆದ್ರೆ ಇದು ಆಡಳಿತಕ್ಕೆ ಎಫೆಕ್ಟ್ ಆಯ್ತೋ ಇರೋ ಅಧಿಕಾರಕ್ಕೂ ಆಪತ್ತು ಬರೆದಿಟ್ಟುಕೊಳ್ಳಿ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.